ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಒಂದು ಸೊಪ್ಪಿನ ಜೊತೆ ಬಂದಿದ್ದೀನಿ. ನೀವು ನೋಡಿರ್ಬೋದು, ಹಳ್ಳಿ ಸೈಡ್ ಆದರೆ ಹೆಚ್ಚಿನವರಿಗೆ ಈ ಸೊಪ್ಪಿನ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ನೋಡ್ತಾ ಇದ್ದೀರಾ, ಇದರಲ್ಲಿ ಒಂಥರ ಪಿಂಕ್ ಕಲರ್ ಹೂವು ಆಗುತ್ತೆ ನೋಡಿ, ಎಷ್ಟೊಂದಿದೆ ಅಲ್ವಾ. ನಾನು ಆ್ಯಕ್ಚುಲಿ ಇದನ್ನು ನಮ್ಮ ಅಪಾರ್ಟ್ಮೆಂಟಿನ ಗಾರ್ಡನಿಂದ ಕೊಯ್ಕೊಂಡು ಬಂದಿದ್ದೀನಿ. ತುಂಬಾ ಇದೆ ನಮ್ಮ ಅಪಾರ್ಟ್ಮೆಂಟ್ ಗಾರ್ಡನಲ್ಲಿ ಈ ಥರ ಸೊಪ್ಪು. ಇದೇನು ಗೊತ್ತಾ, ಇದಕ್ಕೆ ನೆಲಬಸಳೆ ಅಂತ ಕರಿತೀವಿ. ನೆಲಬಸಳೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡೋಕ್ಕೆ ಸ್ವಲ್ಪ ಪಾಲಕ್ ಥರನೇ ಇದೆ. ನೋಡೋಕ್ಕೂ ಅಲ್ಲ, ಆ್ಯಕ್ಚುಲಿ ಏನಾದರೂ ಐಟಮ್ಸ್ ಮಾಡಬೇಕು ಅಂತಂದರೆ ಪಾಲಕ್ ಥರನೇ ಆಗುತ್ತೆ. ಆದರೆ ಇದಕ್ಕೆ ನೆಲಬಸಳೆ ಅಂತ ಹೇಳ್ತೀವಿ. ಅಂದರೆ ಸ್ವಲ್ಪ ಗುಂಪಿರುತ್ತೆ. ಇದನ್ನು ಮಾಡಿದಾಗ ಸ್ವಲ್ಪ ಹುಳಿ ಎಲ್ಲ ಹಾಕಿ ಮಾಡಬೇಕಾಗುತ್ತೆ. ಈ ಸೊಪ್ಪು ತುಂಬ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಬಸಳೆ ಹೇಗೆ ಮಾಡ್ತೀರಾ ಹಾಗೆ ಇದನ್ನು ಸಾಂಬಾರು ಮಾಡ್ಬೋದು. ನೆಲಬಸಳೆ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಪಲ್ಯ ಮಾಡ್ಬೋದು, ಅಥವಾ ತಂಬುಳಿ ಮಾಡ್ಬೋದು. ಸ್ವಲ್ಪ ಫ್ರೈ ಮಾಡಬೇಕು, ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಜೀರಿಗೆ ಕಾಯಿ ತುರಿ ಹಾಕಿ ಲಾಸ್ಟಿಗೆ ಮಜ್ಜಿಗೆ ಹಾಕಿಬಿಟ್ಟು ತಂಬುಳಿ ಮಾಡ್ಬೋದು. ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಎಲೆ. ಆರೋಗ್ಯಕ್ಕಂತೂ ತುಂಬ, ಈಗ ಡಾಕ್ಟ್ರೇ ಹೇಳೋ ಥರ ಸೊಪ್ಪಿನ ತರಕಾರಿ ಯಾವುದೆಲ್ಲ ಇದೆ ಅದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾವು ವೀಕ್ಲಿ ಒನ್ಸ್ ಆದರೂ ಮಾಡಿ ತಿಂದರೆ ಒಳ್ಳೆಯದು ಅಲ್ವಾ. ಇದರಲ್ಲಿ ತುಂಬ ವಿಟಾಮಿನ್ಸ್ ಸಿ, ಎ ಎಲ್ಲ ಹೇರಳವಾಗಿದೆ ಅಂತೆ. ತುಂಬಾ ಚೆನ್ನಾಗಿರುತ್ತೆ ಮಾಡಿದ್ರಂತೂ. ನಾನಂತೂ ಮನೆಯಲ್ಲಿ ವಾರಕ್ಕೆ ಒಂದು ಸಲ ಇದನ್ನು ಮಾಡೇ ಮಾಡ್ತೀನಿ. ಇದು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಏಕೆಂದರೆ ಹೆಲ್ತ್ ಬೆನಿಫಿಟ್ ತುಂಬ ಇದೆ ಇದರಲ್ಲಿ. ಇವಾಗ ಮೋಷನ್ ಆಗದವರಿಗೆ ಅಥವಾ ಹೊಟ್ಟೆ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದು ಒಳ್ಳೆಯದು. ಇದು ತಂಪು, ಇದು ಹೀಟ್ ಅಲ್ಲ, ಇದು ಆರೋಗ್ಯಕ್ಕೆ ತಂಪು. ಬಸಳೆ ಥರನೇ. ಬಸಳೆ ನೀವು ಯೂಸ್ ಮಾಡಿ ಗೊತ್ತಿದೆಯಲ್ಲ ನಿಮಗೆ. ಸ್ವಲ್ಪ ಬೇಳೆ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಸೊಪ್ಪು ನಾವು ಹೇಳಿದಾಗೆ ಬೇರೆಲ್ಲ ಆರೋಗ್ಯಕ್ಕೆ ಅದರಿಂದ ತುಂಬಾ ಉಪಯೋಗ ಇರುತ್ತೆ ಅಲ್ವಾ. ಎಲ್ಲ ರೀತಿಯ ಸೊಪ್ಪು ನಾವು ಯೂಸ್ ಮಾಡಬೇಕು. ಈಗ ಹರಿವೆ ಸೊಪ್ಪು ಇರ್ಬೋದು, ದಂಟಿನ ಸೊಪ್ಪು ಇರ್ಬೋದು, ಪಾಲಕ್ ಇರ್ಬೋದು ಎಲ್ಲ. ಪಾಲಕ್ ಸಿಗದವರು ಊರ ಕಡೆ ಆದರೆ ಈ ಸೊಪ್ಪನ್ನು ಯೂಸ್ ಮಾಡ್ಬೋದು. ಇದು ಹೇರಳವಾಗಿ ಬೆಳೆಯುತ್ತೆ. ಒಂದು ದಂಟು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಪಾಟಲ್ಲಿ ಹಾಕಿಬಿಟ್ರೆ ಸಿಕ್ಕಾಪಟ್ಟೆ ಬೆಳೆಯುತ್ತೆ ಇದು. ಓಕೆ, ಚೆನ್ನಾಗಿರುತ್ತೆ ನೋಡಿ. ಸೊಪ್ಪು ದಪ್ಪ ಇದೆ ಅಲ್ವಾ. ನಾನು ಸ್ವಲ್ಪ ಕೊಯ್ಕೊಂಡು ಬಂದಿದ್ದೀನಿ. ಇದನ್ನು ಸ್ವಲ್ಪ ನಾನು ಪಲ್ಯ ಮಾಡಬೇಕು ಅಂತ ಇದ್ದೀನಿ. ಸ್ವಲ್ಪ ಏನು ಹೇಳ್ತೀವಿ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು, ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿರುತ್ತೆ ಪಲ್ಯ. ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಏನಂತೀರಾ ಫ್ರೆಂಡ್ಸ್? ನೀವು ಮಾಡ್ತೀರಾ? ನಿಮ್ಮ ಮನೇಲಿ ಇದೆಯಾ ನೋಡಿ.